ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಟೊಮೆಟೊ ಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ. ತವ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗೆಲ್ಲ ಈ ರೀತಿ ಕಾಣ್ತಾ ಇದೆ ಅಲ್ವಾ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ತಗೊಳ್ಳಿ. ನಂತರ ಅದೇ ಕಡಾಯಿಗೆ ಸ್ವಲ್ಪ ಶೇಂಗಾ ಬೀಜನ ಹಾಕಿ ಅವು ಕೂಡ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಹುರಿದ್ಕೊಳ್ಳಿ. ಅವನ್ನು ತಗೊಳ್ಳಿ. ನಂತರ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿಯನ್ನು ಹಾಕಿ 1 ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಅದು ಫ್ರೈ ಆಗಿದೆ. ಇದನ್ನು ಸಹ ತಗೊಳ್ಳಿ. ಎಲ್ಲ ತಣ್ಣಗಾಗಲು ಬಿಡಿ. ಈಗ ನೋಡಿ, ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮೊದಲು ಟೊಮೆಟೊ ಕಾಯಿ, ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ನಂತರ 1 ಇಂಚು ಶುಂಠಿ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಮತ್ತು ಆಗಲೇ ಇದು ಹುರಿದಿಟ್ಕೊಂಡು ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ಳಿ. ನಂತರ ಹುರಿದಿಟ್ಕೊಂಡ ಶೇಂಗಾ ಬೀಜ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿಯನ್ನು ಸಹ ಹಾಕಿ, ನಂತರ ಸ್ವಲ್ಪ ಹುಣಸೆಹಣ್ಣು ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೋಡಿ, ಇದನ್ನು ಹಾಗೆ ರುಬ್ಕೊಂಡ್ಬನ್ನಿ. ನೀರನ್ನು ಹಾಕೋಕ್ಕೆ ಹೋಗಬೇಡಿ, ಹಾಗೆ ರುಬ್ಕೊಂಡು ಬನ್ನಿ ಫೈನ್ ಪೇಸ್ಟಾಗಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡು ಬನ್ನಿ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ರುಬ್ಕೊಂಡು ಬನ್ನಿ. ಈಗ ನೋಡಿ, ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಊಟ ರೆಡಿಯಾಗಿದೆ, ಊಟ ಮಾಡೋಣ ಬನ್ನಿ. ನೋಡಿ, ಚೌಳಿಕಾಯಿ ಪಲ್ಯ, ಇದು ಕಿರಿಕ್ಸಾಲಿ ಪಲ್ಯ, ಮತ್ತು ಇದು ಅಕ್ರಕ್ಕಿ ಮತ್ತು ಈರುಳ್ಳಿ ಸಲಾಡು, ಮತ್ತು ಮೆಣಸಿನ್ಕಾಯಿ ಹೀಗೆ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಕಾಯಿ ಚಟ್ನಿ, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, 2 ಸ್ಪೂನ್ ಹಾಕಿ ಸೇರಿಸ್ಕೊಂಡೇನಿ. ಈಗ ನೋಡಿ, ಬಿಸಿ ಬಿಸಿ 1-2 ರೊಟ್ಟಿನ ತಗೊಳ್ಳಿ. ನೋಡಿ, ಈ ರೀತಿಯಾಗಿ 2 ರೊಟ್ಟಿ ಮಾಡಿದ್ದೀನಿ. ತೊಗೊಂಡು ಎಲ್ಲರೂ ಊಟ ಮಾಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.